ಕಿಲ್ ಹಿಮ್ ಅಂತ ಕೂಗಾಡಿದ್ದು ಚೀರಾಡಿದ್ದು ಬೇರೆ ಯಾರೂ ಅಲ್ಲ, ಪವಿತ್ರ ಗೌಡ, ಆರೋಪಿ ನಂಬರ್ 1. ಅವತ್ತು ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿಕೊಂಡು ಪಟ್ಟಣಗೆರೆ ಶೆಡ್ಗೆ ತಂದಿಟ್ಟಾಗ ಅಲ್ಲಿಗೆ ಬರ್ತಾರೆ ದರ್ಶನ್ ಜೊತೆಯಲ್ಲೇ ಪಟ್ಟಣಗೆರೆ ಶೆಡ್ಗೆ ಬರ್ತಾರೆ ಪವಿತ್ರ ಗೌಡ. ರೇಣುಕಾಸ್ವಾಮಿ ಮುಖವನ್ನ ನೋಡ್ತಾ ಇದ್ದಂತೆ ಬಿಪಿಯನ್ನ ಏರಿಸ್ಕೊಂಡಿದ್ದಾರೆ ಪವಿತ್ರ. ಅವನ ಮುಖ ನೋಡ್ತಾ ಇದ್ದ ಹಾಗೇನೆ ಆತ ಕಳಿಸಿದ್ದಂತಹ ಫೋಟೋಗಳು, ಮೆಸೇಜ್ಗಳು ಎಲ್ಲ ಒಂದ್ಸರ್ತಿ ಅವರ ಸ್ಮೃತಿ ಪಟಲಕ್ಕೆ ಬಂದು ಹೋಗುತ್ತೆ. ಇದ್ದಕ್ಕಿದ್ದಂತೆ ಬಿಪಿ ರೈಸ್ ಆಗುತ್ತೆ. ಚಪ್ಪಲಿನಲ್ಲಿ ಹೊಡೆದು ರೋಷವನ್ನ ತೀರಿಸ್ಕೋತಾರೆ ಪವಿತ್ರ. ಅವತ್ತು ಕಾಲಲ್ಲಿ ಹಾಕೊಂಡಿದ್ದ ಚಪ್ಪಲಿಯನ್ನ ತಗೊಂಡು ರಪ 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 ಅಂತ ರೇಣುಕಾಸ್ವಾಮಿ ಮುಖದ ಮೇಲೆ ಬಾರಿಸ್ತಾರೆ. ಪವಿತ್ರ ಮಾತನ್ನ ಕೇಳಿ ದರ್ಶನ್ ಕೂಡ ಚಪ್ಪಲಿಯಿಂದ ಹೊಡಿತಾರೆ. ಇಬ್ರು ಕೂಡ ಏಕಾಏಕಿ ಅಟ್ಯಾಕ್ ಮಾಡ್ತಾರೆ ರೇಣುಕಾಸ್ವಾಮಿ ಮೇಲೆ. ಅಷ್ಟಕ್ಕೆ ಪವಿತ್ರ ಸುಮ್ಮನಾಗ್ಲಿಲ್ಲ. ಚಪ್ಪಲಿನಲ್ಲಿ 4 ಏಟ್ ಹೊಡೆದು ವಾಪಸ್ ಅಲ್ಲಿಂದ ಹೋಗಬಹುದಾಗಿತ್ತು. ಅಷ್ಟಕ್ಕೆ ಮಾತ್ರ ಕೋಪ ಅವರಿಗೆ ನಿಲ್ಲಿಲ್ಲ. ಕಿಲ್ ಹಿಮ್ ಎಲ್ಲ, ಅಂದ್ರೆ ತಾವು ಏನೆಲ್ಲ ಕೋಪ ತೀರಿಸ್ಕೋಬೇಕಾಗಿತ್ತು ತೀರಿಸ್ಕೊಂಡು ಅಲ್ಲಿದ್ದ ಹುಡುಗರಿಗೆ ಕಿಲ್ ಹಿಮ್ ಅಂತ ಕೂಗ್ತಾರೆ. ಕೊಂದು ಬಿಡಿ ಇವನನ್ನ ಬಿಡಬೇಡಿ ಅಂತ. ಅಷ್ಟು ಕೋಪ, ಅಷ್ಟು ರೋಷ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಮೇಲೆ ಇತ್ತು. ಅದಕ್ಕೋಸ್ಕರನೇ ಸಾಮಾನ್ಯವಾಗಿ ಯಾರು ಕಾಲಲ್ಲಿರೋದನ್ನ ಕೈಗೆ ತಗೊಳ್ಳಲ್ಲ. ಆ ಪರಿಪ್ರಮಾಣದ ಕೋಪವನ್ನ ಪವಿತ್ರ ಗೌಡ ಅವರು ತರಿಸ್ಕೊಂಡಿರ್ತಾರೆ. ಬಿಪಿ ರೈಸ್ ಆಗಿರುತ್ತೆ, ಕೈಕಾಲು ಶಿವರಿಂಗ್ ಆಗ್ತಾ ಇರುತ್ತೆ. ಚಪ್ಪಲಿ ತಗೊಂಡು ರಪ ರಪ ಅಂತ ಹೊಡಿತಾರೆ. ಯಾರಿಗೆ? ರೇಣುಕಾಸ್ವಾಮಿಗೆ. ಅಷ್ಟೇ ಅಲ್ಲ, ಪವಿತ್ರ ಗೌಡನೇ ಹೊಡಿತಾ ಇರಬೇಕಾದ್ರೆ ನಾನು ಸುಮ್ಮನೆ ನಿಂತ್ಕೋಬಾರ್ದು ಅಂತ ದರ್ಶನ್ ಕೂಡ ಕಾಲಲ್ಲಿರೋದನ್ನ ತೆಗೆದು ರೇಣುಕಾಸ್ವಾಮಿ ಮೇಲೆ ದೊಡ್ಡ ಮಟ್ಟದ ಹಲ್ಲೆಯನ್ನ ಮಾಡ್ತಾರೆ. ಇದೆಲ್ಲವೂ ಕೂಡ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿರ್ತಕ್ಕಂಥ ಸ್ಫೋಟಕ ಮಾಹಿತಿಗಳು. ಇದಕ್ಕೆಲ್ಲದಕ್ಕೂ ಕೂಡ ಸಾಕ್ಷ್ಯಗಳಿವೆ. ಈ ಎಲ್ಲ ಸಾಕ್ಷಿಗಳನ್ನು ಆಧರಿಸಿಯೇ ಈ ನಿರ್ಧಾರಕ್ಕೆ ಬರ್ತಾರೆ. ಏನ್ ನಡೀತು ಪಟ್ಟಣಗೆರೆ ಶೆಡ್ನಲ್ಲಿ ಅವತ್ತು? ಪವಿತ್ರ ಗೌಡ ಏನ್ ಮಾಡಿದ್ರು, ದರ್ಶನ್ ಏನ್ ಮಾಡಿದ್ರು, ತಮ್ಮ ಕ್ರೌರ್ಯತೆ ಯಾವ ರೀತಿ ಇತ್ತು, ಒಬ್ಬ ವ್ಯಕ್ತಿ ಮೇಲೆ ಏನ್ ತುಂಬಾ ದೊಡ್ಡ ತಪ್ಪೇನಲ್ಲ, ಆದರೂ ಕೂಡ ಆ ಪರಿಪ್ರಮಾಣದ ನರಕವನ್ನ ತೋರಿಸಿ, ಆತ ಸಾಯೋದಕ್ಕೆ ಮೊದಲೇ ನರಕವನ್ನ ತೋರಿಸಿದ್ದಾರೆ ಇಡೀ ಟಿ ಗ್ಯಾಂಗ್ ಟೀಮ್. ಸೊ ಇದು ಅವತ್ತು ನಡೆದಂತಹ ಘಟನೆ. ಜೂನ್ 8ನೇ ತಾರೀಕು ಪಟ್ಟಣಗೆರೆ ಶೆಡ್. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದು ಬಿಟ್ಟ ನಂತರ ದರ್ಶನ್ ಮತ್ತು ಪವಿತ್ರ ಗೌಡ, A1 A2, ಪವಿತ್ರ ಗೌಡ ಮತ್ತು ದರ್ಶನ್ ಇವರಿಂದನೇ ಆರಂಭ ಆಗುತ್ತೆ. ನಾನು ಆರಂಭದಲ್ಲೇ ಹೇಳಿದೆ, ಅಲ್ಲಿದ್ದಂಥವರೆಲ್ಲ ದರ್ಶನ್ ಮುಂದೆ ತಮ್ಮ ಪರಾಕ್ರಮವನ್ನು ತೋರಿಸ್ಬೇಕಲ್ಲ, ಅದಕ್ಕೋಸ್ಕರ ಈ ಪರಿಪ್ರಮಾಣದ ಹಲ್ಲೆ ನಡೆಯುತ್ತೆ. ಯಾವಾಗ ಪವಿತ್ರ ಗೌಡ ಚಪ್ಪಲಿ ತಗೊಂಡು ರೇಣುಕಾಸ್ವಾಮಿಗೆ ಹೊಡೆದು ಅದಾದ ನಂತರ ಕಿಲ್ ಹಿಮ್ ಅಂತ ಆಜ್ಞೆಯನ್ನ ಕೊಡ್ತಾರೋ ಆವಾಗ ಶುರುವಾಗುತ್ತೆ ಕ್ರೂರತೆಯ ಅಟ್ಟಹಾಸ. ನೋಡಿ, ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಕಿಲ್ ಹಿಮ್ ಅಂತ ಆಜ್ಞೆ. ಕೊಲೆ ಮಾಡೋದು ಎಷ್ಟು ತಪ್ಪೋ ಕೊಲೆಗೆ ಆಜ್ಞೆ ಕೊಡೋದು ಅಷ್ಟೇ ತಪ್ಪು, ಕೊಲೆಗೆ ಸಹಕಾರ ಕೊಡೋದು ಅಷ್ಟೇ ತಪ್ಪು. ಇಲ್ಲಿ ಅದೇ ತಪ್ಪನ್ನ ಪವಿತ್ರ ಗೌಡ ಮಾಡಿರ್ತಕ್ಕಂಥದ್ದು. ತಮ್ಮ ಕೋಪದ ಬಾಯಲ್ಲಿ ಕಿಲ್ ಹಿಮ್ ಅಂತಕ್ಕಂಥ ಮಾತು ಬರುತ್ತೆ. ಆಗ ಶುರು ಹಚ್ಕೋತಾರೆ ಉಳಿದವರೆಲ್ಲರೂ ಕೂಡ. ರೇಣುಕಾಸ್ವಾಮಿ ಮರ್ಮಾಂಗಕ್ಕೆ ದಾರುಣವಾಗಿ ಹಲ್ಲೆ ಮಾಡ್ತಾರೆ. ರೇಣುಕಾಸ್ವಾಮಿಯ ವೃಷಣ ಚೀಲ ಒಡೆದು ರಕ್ತಸ್ರಾವ ಆಗಿರುತ್ತೆ. ಸ್ಥಿಮಿತವನ್ನೇ ಕಳ್ಕೊಂಡಿರ್ತಾರೆ ದರ್ಶನ್. ಯಾಕೆಂದ್ರೆ ಪಟ್ಟಣಗೆರೆ ಶೆಡ್ಗೆ ಬರೋಕ್ಕೂ ಮೊದಲು ಸ್ಟೋನಿ ಬ್ರೂಕ್ಸ್ನಲ್ಲಿ ಪಾರ್ಟಿ ಮಾಡಿದ್ರು. ದರ್ಶನ್ ಸ್ಥಿಮಿತವನ್ನ ಕಳ್ಕೊಂಡು ಯದ್ವಾ ತದ್ವಾ ಹಲ್ಲೆಯನ್ನ ರೇಣುಕಾಸ್ವಾಮಿ ಮೇಲೆ ಮಾಡ್ತಾರೆ.